ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಒಬ್ಬ ಸಮರ್ಥ ನಾಯಕ ತನಗೆ ಸಿಕ್ಕಂತ ಅವಕಾಶದಲ್ಲಿ ತಾವು ಹುಟ್ಟಿದಂಥ ನಾಡಿಗೆ ಬಹಳಷ್ಟು ಅವಶ್ಯವಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮನ್ನೆಲ್ಲ ಅಗಲಿದಂಥ ಶ್ರೀ ಎಚ್ ಶಿವಪ್ಪನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲೇ ಅವರಿಗೆ ನಿಮ್ಮೆಲ್ಲರಿಗೆ ಶಿವಪ್ಪನವರ ಹುಟ್ಟುಹಬ್ಬದ ಆಶೀರ್ವಾದವನ್ನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಪಕ್ಷದ ಅಭ್ಯರ್ಥಿ ಶ್ರೀ ಸಮರ್ಥ ಅವರ ಪರವಾಗಿಯೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಮತವನ್ನು ಕೇಳಲಿಕ್ಕೆ ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಸನ್ಮಾನ್ಯ ನಾಗರಾಜ್ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಸಮರ್ಥ ನಾಯಕಿ, ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತು ಈ ಚುನಾವಣೆಯಲ್ಲಿ ಪಾಲ್ಗೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಅಭ್ಯರ್ಥಿ ಉತ್ಸಾಹಿ ಯುವಕರು ಏನಿವತ್ತು ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಕೊಟ್ಟಂಥ ಸಂವಿಧಾನ ಏನಿದೆ, ಆ ಸಂವಿಧಾನ ದೂತಕವಾಗಿಯೇ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟು ಇವತ್ತು ಸಮರ್ಥವರು ಇವತ್ತು ಈ ಪಕ್ಷದ ಅಭ್ಯರ್ಥಿಗಳು ಕೂಡ ಆಗಿದ್ದಾರೆ. ಬಹಳಷ್ಟು ನಮ್ಮ ವಕೀಲರು, ಪಾಟೀಲ್ ವಕೀಲರು ಮತ್ತು ಬೇರೆ ಬೇರೆಯವರು ಮಾತಾಡುವಾಗ ಸ್ವಲ್ಪ ಕಾಂಗ್ರೆಸ್ ಬಗ್ಗೆ ನಮಗೆಲ್ಲ ವೀರಶೈವ ಲಿಂಗಾಯತರಿಗೆ ಸ್ವಲ್ಪ ಯಾಕೋ ಒಂದು ತಿಳುವಳಿಕೆ ತಪ್ಪ ದಾರಿಯಲ್ಲಿ ಇರ್ತೈತಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೇವಲ ಇವತ್ತು ನಾವು ಒಂದು ಜಾತಿಯ ವ್ಯವಸ್ಥೆಯಲ್ಲಿ ನಾವು ಒಂದು ರಾಜಕೀಯವನ್ನು ನಡೆಸಿದರೆ ಇವತ್ತು ನಾವು ನಮ್ಮ ಸಂವಿಧಾನಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದಂಗೆ ಆಗುತ್ತೆ. ಇವತ್ತು ನಾವು ಏನು ಕಾಂಗ್ರೆಸ್ ಪಕ್ಷ 13ರಿಂದ 18 ಮತ್ತೀಗ 13ರಿಂದ 23ರಿಂದ ಇಲ್ಲಿವರೆಗೆ ಆಡಳಿತ ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಈ ಬಸವಣ್ಣರ ಬಗ್ಗೆ ಭಾಳ ಪ್ರೀತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರು ಸಿಕ್ಕಂಥ ಅವಕಾಶದಲ್ಲಿ ಯಾರು ಇಲ್ಲಿವರೆಗೆ ಯಾವುದೇ ನಮ್ಮವರೇ ಭಾಳಷ್ಟು ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತೇನಾದರೂ ದಿಟ್ಟ ನಿರ್ಧಾರ ಯಾವ್ದಾದ್ರು ತಗೊಂಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಯಾರೂ ಮರಿಬೇಡ. ಇವತ್ತು ಬಸವಣ್ಣವರ ಭಾವಚಿತ್ರವನ್ನು ನಾವು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಹಾಕಿದ್ದೇವೆ. ಯಾರಾದರೂ ಮಾಡಿದ್ರ ಇದನ್ನ? ಮತ್ತೆ ಇವತ್ತು ಅವ್ರನ್ನ ಬಸವ ಜಯಂತಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಹೆಸರನ್ನು ಇಟ್ಟದ್ದು. ಮತ್ತು ಅದಕ್ಕಿಂತ ಮತ್ತೆ ನಾವು 24ನೇ ಇಸ್ವಿಯಲ್ಲಿ ಬಸವಣ್ಣವರು ಒಬ್ಬ ಸಂಸ್ಕೃತ ನಾಯಕ ಅಂತೇಳಿ ಕೂಡ ನಾವು ಬಿರುದನ್ನು ಕೊಟ್ಟಂಥ ವಿಚಾರ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ ಅನ್ನೋ ಮಾತು ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನಾವೆಲ್ಲ ಒಂದಾಗಬೇಕು. ನಾವೆಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ನಮ್ಮ ಮಂತ್ರಿಗಳಾಗಲಿ ನಾವೆಲ್ಲ ನಮಗೂ ಸ್ವಲ್ಪ ಎಲ್ಲ ನಮ್ಮ ಪಕ್ಷದಲ್ಲಿದ್ದಾಗ ಸ್ವಲ್ಪ ಮುಜುಗರ ಅನ್ನಿಸ್ತೈತಿ. ಇವತ್ತು ನಮ್ಮ ಸಮಾಜದ ಬಗ್ಗೆ ಇನ್ನೂ ಹೆಚ್ಚು ನಮಗೆಲ್ಲ ಈ ಬೆಂಬಲ ಬರಬೇಕು ಅನ್ನೋ ವಿಚಾರಗಳನ್ನು ಇವತ್ತು ಇಟ್ಕೊಂಡಂಥ ನಾವೆಲ್ಲರೂ. ಅದಕ್ಕಿಂತ ಸಂದರ್ಭದಲ್ಲಿ ಇದೊಂದು ಪರೀಕ್ಷೆ. ಯಾಕೆ ನಾನಾ ಕಾರಣಗಳದಾವೆ. ಇವತ್ತು ಒಂದು ಕಡೆ ಒಂದು ಪದ್ಧತಿಯನ್ನು ನಾವೆಲ್ಲ ರಾಜಕಾರಣಿಗಳು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಹಾಕ್ಕೊಂಡು ಬಂದಿದ್ದಾರೆ. ಯಾರ ಮನೆಯಲ್ಲಿ ಹಸು ನೆಗೆದಿರ್ತಾರೆ ಮತ್ತು ಆ ಮನೆಗೆ ಒಂದು ಅವಕಾಶವನ್ನು
ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಆ ವಿಚಾರವಾಗಿ ಒಬ್ಬ ಇವತ್ತು ಸನ್ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅವ್ರು ಮಾಡಿದಂಥ ಅನೇಕ ಈ ಸಮಾಜಕ್ಕೆ ತನ್ನ ಕೊಡುಗೆ ಕೇವಲ ದಾವಣಗೆರೆ ಬಗ್ಗೆ ಹೇಳಂಗಿಲ್ಲ ನಾನು. ಅವ್ರೇನು ನಮ್ಮ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಮಾಡಿದಾಗ ಅನೇಕ ನಮ್ಮ ಸಮಾಜಕ್ಕೆ ಮಾಡಿದಂಥ ಕೊಡುಗೆ ಭಾಳಷ್ಟಿದೆ. ಭಾಳಷ್ಟು ಊರಲ್ಲಿ ಕೂಡ ಅವರು ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು. ಇವತ್ತು ಸನ್ಮಾನ್ಯ ನಮ್ಮ ತೋಟಗಾರಿಕೆ ಸಚಿವರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು ನನಗೆ 18ನೇ ವಾರ್ಡಿಗೆ ನಮ್ಮ ಪಕ್ಷದವ್ರು ನನಗೆ 18ನೇ ವಾರ್ಡಿನ ಉಸ್ತುವಾರಿ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಾಗ ಅಲ್ಲಿ ನಿನ್ನೆ ನಾವು ಇವತ್ತು ಬೆಳಗ್ಗೆ ಸಭೆ ಮಾಡಿದಾಗ ಅಲ್ಲಿ ಕಾರ್ಯಕರ್ತರು ಏನಂತಾರೆ, ಏನಪ್ಪ ದಾವಣಗೆರೆಯಲ್ಲಿ ಎಲ್ಲ ಸಮಾಜದವ್ರಿಗೆ ಸುಮಾರು 24 ಸಮಾಜದವ್ರಿಗೆ ಸೈಟನ್ನು ಕೊಡಿಸಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಅವ್ರಿಗೆ ಕೈ ನಿಲ್ಕುವಂತ ದುಡ್ಡನ್ನು ಕೊಟ್ಟು 15,000 ಆಶ್ರಯ ಮನೆ ಮಾಡ್ಯಾರ. ಮತ್ತು ಕುಡಿ ನೀರಿಂದು ನಿಮ್ದು ಕೆರೆ 2007ನೇ ಇಸ್ವಿ ನೀವು ನೆನಪಿಸ್ಕೊಡ್ಬೇಕು. 2007ನೇ ಇಸ್ವಿಯಲ್ಲಿ ನಿಮ್ಮ ಪರಿಸ್ಥಿತಿ ಏನಿತ್ತು ಕುಡಿ ನೀರಿದ್ದು, ಇವತ್ತೇನಿದೆ? ನಾನು ಕೇಳಿದ್ದೆ ಅವಾಗ, ಇವ್ರು ಮೊದಲೇ ಬಾರಿ MLA ಆದಾಗ ನಿಮ್ಮ ದಾವಣಗೆರೆ ರಸ್ತೆಗಳಿಗೆ ದುಡ್ಡು ಕಡಿಮೆ ಇದ್ದು ಸರ್ಕಾರದಿಂದ ಯೋಜನೆ ಮಂಜೂರಾಗಿತ್ತು, ಅದ್ರ ದುಡ್ಡು ಬಂದಿದ್ದಿಲ್ಲ. ಆದ್ರೆ ಮುಂಗಡನೆ ಅವ್ರ ಮಂಟಲಿಂದ ಒಂದು 50 ಲಕ್ಷ, ಅವತ್ತಿನ ದಿವಸ 50 ಲಕ್ಷ ಕೊಟ್ಟು ನಿಮ್ಮ ಕೆಲಸ ಕಾರ್ಯವನ್ನು ಮಾಡದಂಥ ಒಬ್ಬ ಧೀಮಂತ ನಾಯಕರ ಮನೆತನ ಅದು. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೇವಲ ಅನೇಕ ವಿಚಾರಗಳಿಗೆ ನಾವೆಲ್ಲ ಕಿವಿ ಹೊಡೆದೆ ಇದೊಂದು ಅವಕಾಶ ಸಿಕ್ಕಿದೆ ನಮಗೆ ನಾವೆಲ್ಲರೂ. ಯಾಕಂದ್ರೆ ಈಗ ನಾವು ನಮ್ದು ಏನಾಗಿದೆ, ನಮಗೆ ಇರೋದು ಇನ್ನು 2 ವರ್ಷ, 2.5 ವರ್ಷದಲ್ಲಿ ಮತ್ತೆ ಚುನಾವಣೆಗೆ ಹೋಗೋದು. ಈಗ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಿದ್ದಾಗ ಈಗ ನಿಂತ ಅಭ್ಯರ್ಥಿ ಯಾರು ಬಂದ್ರು ಕೂಡ ಏನ್ ಮಾಡ್ಲಿಕ್ಕೆ ಸಾಧ್ಯತೆ, ಅದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ದಯಮಾಡಿ ಈಗ ನಿಮ್ಗೆ ಹೇಳೋದಾದ್ರೆ ನೀವು ನಿಂಬಲ್ಲೆಲ್ಲ ನಿಮ್ಮೆಲ್ಲರ ಪ್ರಯತ್ನ ಇವತ್ತು ನೀವೆಲ್ಲ ಗಟ್ಟಿಯಾಗಿ ನಿಂತು ಯಾವುದೇ ನಿರ್ಬಿಡೆಯಿಂದ ನೀವು ಪ್ರತಿಯೊಂದು ಕುಟುಂಬಕ್ಕೆ ಹತ್ರ ಹೋಗಿ ನಮ್ಮ ಸಮರ್ಥನೆಗೆ ನೀವೆಲ್ಲ ಆಶೀರ್ವಾದ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಬರಬೇಕಾಗತ್ತೆ. ಅದಕ್ಕಂಥ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತೇನು ಈ ಅವಕಾಶವನ್ನು ಸನ್ಮಿತರಾದಂಥ ನಾಗರಾಜ್ ಅವರು, ಯಾಕಂದ್ರೆ ಶಿವಪ್ಪನವ್ರ ಬಗ್ಗೆನೂ ಕೂಡ ನಾನು ಅನೇಕ ಸಂದರ್ಭಗಳಲ್ಲಿ, ಯಾಕಂದ್ರೆ ನಾನು 1989ರಿಂದನೇ ಶಾಸಕರಿದ್ದೆ. ಅವಾಗ ನಮ್ಗೆ ಅವ್ರಿಗೆ ಒಂದು ಆಗಲಿಲ್ಲ, ನಾವು ಯಾವಾಗ ಸೋತಿದ್ದೆ ಅವ್ರಿಗೆ ಗೆಲ್ತಿದ್ರು ಅನ್ನೋ ಮಾತು ಕೂಡ ಇತ್ತು. ಆದರೆ ಅವ್ರ ಸಮರ್ಥರು, ಅವ್ರೇನು ಸಚಿವರಾಗಿ ಕೆಲಸ ಮಾಡಿದ್ರು, ಭಾಳ ಒಳ್ಳೆಯ ಕಾರ್ಯಗಳನ್ನು ಇವತ್ತು ಈ ದಾವಣಗೆರೆ ಮತ್ತು ಹರಿಹರ ನಗರಕ್ಕೆ ಅವ್ರ ಕೊಡುಗೆ ಭಾಳಷ್ಟಿದೆ. ಅಂಥವ್ರ ಎಲ್ಲ ಬೆಂಬಲ ಮತ್ತು ಬಹುಶಃ ನೀವೆಲ್ಲ ನಿರ್ಧಾರ ಮಾಡಿದ್ದೀರಿ. ಇವತ್ತು ನೀವೆಲ್ಲ ಸಮರ್ಥನೆಗೆ ನಿಮ್ಮೆಲ್ಲರ ಒಂದು ಬೆಂಬಲ ಕೊಡಬೇಕು ನಿರ್ಧಾರ ಮಾಡಿದ್ದೀರಿ. ನೀವೆಲ್ಲ ಗಟ್ಟಿಯಾಗಿ ಮಾಡಿ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಹೆಬ್ಬಾಳ್ಕರ್ ಬಂದಾರೆ ಅಂದರೆ ಹಂಗೆ ಸುಮ್ಮನೆ ಬಂದಿಲ್ಲ ತಾಯಿ. ಅವರ ಸಮರ್ಥನೆ ನಮ್ಮ ಸರ್ಕಾರದಲ್ಲಿ ಆ ತಾಯಿ ಮಾತು ಹೆಂಗೆ ನಡೀತೈತೆ ಅನ್ನೋದು ಗೊತ್ತೈತೆ ನಿಮಗೆ. ಯಾಕಂದ್ರೆ ಅವ್ರು ಸುಮ್ಮನೆ ಎದಕ್ಕೆ ನಡೆಯಂಗಿಲ್ಲ. ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತೇನಾದರೂ ನಮ್ಮ ಸರ್ಕಾರ ಈ ಗ್ಯಾರಂಟಿಗಳನ್ನು ಕೊಟ್ಟಬೇಕಾದ್ರೆ ಅವರ ಇಲಾಖೆಯಿಂದ ಆ ಗ್ಯಾರಂಟಿಗಳನ್ನು ಕೊಟ್ಟಿವಿ. ಎಷ್ಟು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಈಗ ನಾವು ಪ್ರತಿ ವರ್ಷ 53,000 ಕೋಟಿ ಈ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ. 1 ಪೈಸಾ ಯಾರ ಕಡೆಯಿಂದ ಲಂಚ ಇಲ್ಲದೆ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೀವಿ. ಬಡವರು ಬದುಕಬಾರ್ದ, ಬಡವರು ಆರ್ಥಿಕವಾಗಿ ಮೇಲ್ ಬರಬಾರ್ದ, ಇವೆಲ್ಲ ವಿಚಾರಗಳನ್ನು ನಾವು ಒಂದು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಇವನ್ನೆಲ್ಲ ಆಲೋಚನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅದಕ್ಕೆ ದಯಮಾಡಿ ಇಂಥ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಮಾಡ್ತಾ ಇದೆ. ಅದಕ್ಕಿಂತ ಎಲ್ಲ ವಿಚಾರಗಳಿಗೆ ಇವತ್ತು ಮುಂದಿನ ದಿನಮಾನಗಳಲ್ಲಿ ಸಮರ್ಥನ ಬಗ್ಗೆ ಆಗಲೇ ಹೇಳಿದೆ. ನಾನು ಭಾಳ ಬುದ್ಧಿವಂತಿದ್ದಾನೆ, ವಿಶಾಲವಾದ ವಿಚಾರಗಳದಾವ. ಅದಕ್ಕೆ ದಯಮಾಡಿ ಒಂದು ಅವಕಾಶ ಕೊಡೋಣ. 2.5 ವರ್ಷದಲ್ಲಿ ಅವರ ಪ್ರಯತ್ನ ಅವ್ರಿಂದ ಏನೇನು ಆಕೈತೆ ಅಂತ ನೋಡಿ ಮತ್ತೆ ಮುಂದೆ ನಾವೆಲ್ಲ ನಿರ್ಧಾರ ಮಾಡಲಿಕ್ಕೆ ಕೂಡ ಆಕೈತೆ ಅನ್ನೋ ಮಾತು ಕೂಡ ಹೇಳಿ, ಇವತ್ತು ನೀವೆಲ್ಲ ಈ ಸಭೆ ಸೇರಿ ಇವತ್ತು ನಮ್ಮನ್ನು ಕೂಡ ನಿಮ್ಮೆಲ್ಲರ ದರ್ಶನ ಆಶೀರ್ವಾದ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಹೊಂದಿಸಿ ಈ ಒಂದು ಚುನಾವಣೆ ನಾವು ನೀವೆಲ್ಲ ಭಾಳ ಅಭಿಮಾನ ಪ್ರಯತ್ನದಿಂದ ನಾವು ದುಡಿದು ನಮ್ಮ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಬರೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು 2 ಮಾತು ಮುಗಿಸ್ತಾ
ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.